ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನ ಸಂಗಡ ಇರುವವನಾಗಿದ್ದೇನೆ ಎಂದು ಆತನು ಮಾತನಾಡುವವನಾಗಿದ್ದಾನೆ. ದೇವರ ಆತ್ಮನು ನಮ್ಮ ಜೊತೆಗಾರನಾಗಿ ಇರುವವನಾಗಿದ್ದಾನೆ. ನಾವು ಹೋಗುವಂತಹ ಎಲ್ಲಾ ಮಾರ್ಗಗಳಲ್ಲಿಯೂ ಬರುವಂತಹ ಎಲ್ಲಾ ಮಾರ್ಗಗಳಲ್ಲಿಯೂ ಆತನು ನಮ್ಮನ್ನು ಕಾಯ್ದು ಕಾಪಾಡುವವನಾಗಿದ್ದಾನೆ, ನಮ್ಮ ಜೊತೆಗಾರನಾಗಿ ಇರುವವನಾಗಿದ್ದಾನೆ. ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ. ನಾನು ನಿನ್ನ ಸಂಗಡ ಇರುವೆನು, ನೀನು ಹೋಗುವಂತಹ ಎಲ್ಲಾ ಸ್ಥಳಗಳಲ್ಲಿ ನಾನು ನಿನ್ನ ಜೊತೆಗಾರನಾಗಿ ಬಂದು ನಿನ್ನನ್ನು ಕಾಪಾಡುವೆನು ಎಂದು ಆತನು ಮಾತನಾಡುವವನಾಗಿದ್ದಾನೆ. ಇವತ್ತು ಅನೇಕ ಸರ್ತಿ ನಾವೇನ್ ಮಾಡುವವರಾಗಿದ್ದೇವೆ, ಭಯಪಡುವವರಾಗಿದ್ದೇವೆ. ನಾನು ಒಬ್ಬಂಟಿಗನಾಗಿ ಹೋಗ್ಬೇಕಲ್ವಾ, ಒಬ್ಬಂಟಿಗನಾಗಿ ನಾನು ಬರ್ಬೇಕಲ್ವಾ ಎಂದು ಅನೇಕ ವಾರ್ತೆ ನಾವೇನ್ ಮಾಡ್ತಾ ಇರ್ತೇವೆ, ಭಯಪಡುವವರಾಗಿದ್ದೇವೆ, ಯೋಚಿಸುವವರಾಗಿದ್ದೇವೆ. ಮಗನೇ ಮಗಳೇ, ನೀನೇನ್ ಮಾಡ್ಬೇಡ, ಕಳವಳ ಪಡಬೇಡ, ಭಯಪಡಬೇಡ. ಕರ್ತನಾತ್ಮನು ಇವತ್ತು ನಮ್ಮ ಜೊತೆಗಾರನಾಗಿ ಇರುವವರಾಗಿದ್ದಾರೆ. ದೇವರಾತ್ಮನು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಎಷ್ಟೇ ವಿಧವಾದ ಒಂದು ಹೋರಾಟ ಮಾರ್ಗಗಳು ಅದು ನಮಗೆ ವಿರೋಧವಾಗಿ ತಡೆಗಳನ್ನು ಮಾಡಿಕೊಂಡಿದ್ದರು, ನಮಗೆ ವಿರೋಧವಾಗಿ ಸೈತಾನನ್ ಎಷ್ಟೇ ವಿಧವಾದ ಒಂದು ಬಲೆಗಳನ್ನು ಅವನು ಕೊಂಡು ಬರುವವನಾಗಿದ್ದರು, ಕರ್ತನಾತ್ಮನು ನಮ್ಮ ಜೊತೆಗಾರನಾಗಿರುವುದರಿಂದ, ದೇವರ ಆತ್ಮನು ನಮ್ಮ ಸಂಗಡಿಗನಾಗಿ ಬರುವುದರಿಂದ ನಮ್ಮ ಮಾರ್ಗಗಳಲ್ಲಿರುವಂತಹ ತಡೆಗಳನ್ನು ದೇವರು ಏನ್ ಮಾಡುವವರಾಗಿದ್ದಾರೆ, ನೀಗಿಸುವವರಾಗಿದ್ದಾರೆ. ಯಾಕೆಂದರೆ ದೇವರು ನಮ್ಮ ಜೊತೆಯಲ್ಲಿ ಇರುವವರಾಗಿದ್ದಾರೆ. ನಮ್ಮನ್ನ ಎದುರಿಸುವಂತಹ ಎಲ್ಲ ವಿಧವಾದ ದುಷ್ಟತನದ ಕ್ರಿಯೆಗಳಿಂದ ದೇವರು ನಮ್ಮನ್ನ ರಕ್ಷಣೆ ಮಾಡುವವರಾಗಿದ್ದಾರೆ. ಸುರಕ್ಷಿತವಾಗಿ ಹಿಂದಿರುಗಿ ಬರುವಂತೆ ಕರ್ತನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ದೇವರು ನಮ್ಮ ಕುಟುಂಬದ ಸಂಗಡಿಗರು, ಕರ್ತನು ನಮ್ಮ ಸಭೆಯ ಸಂಗಡಿಗರು, ಕರ್ತನ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಗಡಿಗರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಗಳಲ್ಲಿ ದೇವರೇ, ಈ ವಾಕ್ಯ ಮಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ನಿನ್ನ ಜನರ ಜೊತೆಗಾರನಾಗಿ ನೀನು ಹೋಗುವುದಕ್ಕಾಗಿ ಸ್ತೋತ್ರ. ಅವ್ರನ್ನ ಕಾಯ್ದು ಕಾಪಾಡುವುದಕ್ಕಾಗಿ ಸ್ತೋತ್ರ. ನಜರೇಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.